ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವ್ಯಾಕರಣಾಂಶವನ್ನು ಪ್ರಾರಂಭ ಮಾಡೋಣ. ಯಾವ ವಿಷಯವನ್ನು ಮಾಡ್ತಿದ್ದೀವಿ ಅನ್ನೋದು ನಿಮಗೀಗಾಗಲೇ ನೆನಪಿನಲ್ಲಿ ಇದೆ. ನಾಮಪದದ ವಿಧಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ಅದರಲ್ಲಿ ಇರುವ ಒಟ್ಟು 8 ವಿಧಗಳಲ್ಲಿ ಹಿಂದಿನ ತರಗತಿಯಲ್ಲಿ 7ನೆಯ ವಿಧದ ಬಗ್ಗೆ ನಾವು ನೋಡಿದ್ವಿ ಮಕ್ಕಳೇ. ಅದು ಯಾವುದಾಗಿತ್ತು? ದಿಗ್ವಾಚಕ ಅನ್ನುವಂತಹ ವಿಧವಾಗಿತ್ತು. ಅಂದರೆ ದಿಕ್ಕುಗಳನ್ನು ಸೂಚಿಸುವ ಪದಕ್ಕೆ ನಾವು ದಿಗ್ವಾಚಕ ಅಂಥೇಳಿ ಕರೆದ್ವಿ. ಉದಾಹರಣೆಗಳನ್ನು ನೀವು ನೋಡಿದ್ದಾಗಿದೆ. ಈಗ ಮಕ್ಕಳೇ, ನಾಮಪದದ ಕೊನೆಯ ವಿಧಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದನ್ನು ಒಂದು ತರಗತಿಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ, 1-2 ತರಗತಿಗಳು ಬೇಕಾಗುತ್ತೆ. ಆ ಕೊನೆಯ ವಿಧ ಯಾವುದಾಗಿದೆ ಅನ್ನೋದು ನಿಮಗೆ ಈಗಾಗಲೇ ಕಣ್ಣೆದುರಿಗೆ ಕಾಣ್ತಾ ಇದೆ. ಸರ್ವನಾಮಗಳು ಅಥವಾ ಸರ್ವನಾಮ. ನಾಮಪದದಲ್ಲಿ ಬರುವಂತಹ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ವಿಧ ಮಕ್ಕಳೇ ಯಾವುದು ಅಂತ ಹೇಳಿದ್ರೆ ಸರ್ವನಾಮ ಅಥವಾ ಸರ್ವನಾಮಗಳು. ಇದರ ಬಗ್ಗೆ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ತುಂಬ ಹೆಚ್ಚಾಗಿ ಕೇಳ್ತಾನೆ. ಅದರಲ್ಲೂ ನಿಮ್ಮಂತಹ ವಿದ್ಯಾರ್ಥಿಗಳಿಗೆ ಈ ಸರ್ವನಾಮದ ವಿಧಗಳಲ್ಲಿ ಬರ್ತಕ್ಕಂತಹ ಪದಗಳೇನಿದ್ದಾವೆ, ಎಲ್ಲೋ ಒಂದು ಕಡೆಗೆ ನೀವು ಗೊಂದಲಕ್ಕೆ ಒಳಗಾಗಿ ಉತ್ತರವನ್ನು ಬರೆದು ಅಂಕಗಳನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯತೆಗಳು ತುಂಬ ಇರ್ತವೆ. ಹಾಗಾಗಿ ಅದನ್ನು ಸರಿಯಾಗಿ ತಿಳಿಯಬೇಕಾಗಿರ್ತಕ್ಕಂಥದ್ದು ನಿಮ್ಗಳ ಕೆಲಸ. ಅದನ್ನು ಸುಲಭವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಾನೀಗ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಮೊದಲು ಸರ್ವನಾಮ ಅಂದರೆ ಏನು ಅದರ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಬಹಳ ಸುಲಭ ಇದೆ. ಏನು ಸರ್ವನಾಮ ಎಂದರೆ? ನಾಮಪದದ ಬದಲಿಗೆ ಬಳಸುವಂತಹ ಪದಗಳನ್ನೇ ನಾವು ಏನಂತ ಕರೆದಿದ್ದೀವಿ ಅಂತ ಹೇಳಿದ್ರೆ ಸರ್ವನಾಮಗಳು ಅಂತ ಹೇಳಿ ಕರಿತೀವಿ. ಯಾವುದರ ಬದಲಾಗಿ? ನಾಮಪದದ ಬದಲಾಗಿ ಬಳಸುವಂತಹ ಪದಗಳು. ವ್ಯಾಖ್ಯಾನವನ್ನು ಬರೆದುಕೊಳ್ಳುವ ಪ್ರಯತ್ನ ಮಾಡೋಣ ಮಕ್ಕಳೇ. ಇಲ್ಲಿ ನಾನೀಗ ಬರೆದು ತೋರಿಸ್ತಾ ಇದ್ದೀನಿ. ಸರ್ವನಾಮಗಳು ಎಂದರೆ ಏನು? ನಾಮಪದದ ಬದಲಾಗಿ. ಯಾವುದರ ಬದಲಾಗಿ? ನಾಮಪದದ ಬದಲಾಗಿ ಬಳಸುವ ಪದಗಳನ್ನೇ. ನಾಮಪದದ ಬದಲಾಗಿ ಬಳಸುವ ಪದಗಳನ್ನೇ ಏನಂತ ಕರೆದಿದ್ದಾರೆ ಅಂತ ಹೇಳಿದ್ರೆ ಸರ್ವನಾಮಗಳು. ಏನು? ಸರ್ವನಾಮಗಳು ಎನ್ನುವರು. ಅಥವಾ ಇದಕ್ಕೆ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಕೊಡಬಹುದು ಮಕ್ಕಳು. ತುಂಬ ಸುಲಭ ಇದೆ ಸರ್ವನಾಮಗಳ ಬಗ್ಗೆ. ಇಲ್ಲಿ ಈಗ ನಿಮಗೆ ಸರಳವಾಗಿರುವಂತಹ ವ್ಯಾಖ್ಯಾನ ಇದು. ಏನು? ನಾಮಪದದ ಬದಲಾಗಿ ಬಳಸುವ ಪದಗಳನ್ನೇ ಏನಂತ ಕರೆದಿದ್ದಾರೆ? ಸರ್ವನಾಮಗಳು. ಇನ್ನು ಸರಳವಾದ ಮಾತಲ್ಲಿ ನಿಮಗೆ ಹೇಳಬೇಕಂದ್ರೆ ಹೆಸರಿನ ಬದಲಾಗಿ. ಈಗ ಹೆಸರನ್ನ ಸೂಚಿಸ್ತಕ್ಕಂತಹ ಪದಗಳನ್ನೇ ನಾವು ಏನಂತ ಕರಿತೀವಿ? ನಾಮಪದ ಅಂತ ಹೇಳಿ ಕರಿತೀವಿ. ಅದು ವ್ಯಕ್ತಿಯ ಹೆಸರಾಗಿರಬಹುದು, ಪ್ರಾಣಿಯ ಹೆಸರಾಗಿರಬಹುದು, ವಸ್ತುವಿನ ಹೆಸರಾಗಿರಬಹುದು, ಪಕ್ಷಿ, ಸ್ಥಳ, ಯಾವುದು ಬೇಕಾದರೂ ಆಗಿರಬಹುದು. ಅವೆಲ್ಲವುಗಳ ಹೆಸರುಗಳನ್ನು ಸೂಚಿಸ್ತಕ್ಕಂತಹ ಪದಗಳಿಗೆ ನಾವೇನಂತೀವಿ? ನಾಮಪದ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾಗಿ ನಾಮಪದದ ಬದಲಾಗಿ ಬಳಸುವ ಪದಗಳನ್ನೇ ಏನಂತ ಕರೆದಿದ್ದಾರೆ ಅಂತ ಹೇಳಿದ್ರೆ ಸರ್ವನಾಮಗಳು ಅಂತ ಹೇಳಿ ಕರೆದಿದ್ದಾರೆ. ಅಥವಾ ಇದಕ್ಕೆ ನಾನು ಇನ್ನೊಂದು ನಿಮಗೆ ಸುಲಭವಾಗಿರ್ತಕ್ಕಂತಹ ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತೀನಿ. ನೀವು ಯಾವುದನ್ನಾದರೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಗಮನಿಸಬಹುದು ವ್ಯಾಖ್ಯಾನವನ್ನು. ಏನದು ನೋಡಿ. ನಾಮಪದದ, ಸರ್ವನಾಮಕ್ಕೆ ಮತ್ತೊಂದು ವ್ಯಾಖ್ಯಾನ, ನಾಮಪದದ ಸ್ಥಾನದಲ್ಲಿ ಬಂದು. ನಾಮಪದದ ಸ್ಥಾನದಲ್ಲಿ ಬಂದು
ಅವುಗಳ ಕಾರ್ಯವನ್ನು ನಿರ್ವಹಿಸುವ ನಾಮಪದದ ಸ್ಥಾನದಲ್ಲಿ ಬಂದು, ಗಮನಿಸ್ತದಿರಿ, ಅವುಗಳ ಕಾರ್ಯವನ್ನು ನಿರ್ವಹಿಸುವ ನಾಮಪದಗಳಿಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಸರ್ವನಾಮಗಳು ಅಂತ ಹೇಳಿ ಕರೀತಾರೆ. ಎನ್ನುವರು ಎಂದು ಕರೆಯುವರು ಅಥವಾ ಎನ್ನುವರು ಯಾವುದನ್ನು ಹೇಳಿದರೂ ಕೂಡ ತಪ್ಪಿಲ್ಲ. ನೋಡಿ, ಇಲ್ಲೇನಿದೆ, ಎರಡೂ ವ್ಯಾಖ್ಯಾನಗಳ ಒಂದು ಅರ್ಥ ಒಂದೇನೆ, ವಾಕ್ಯ ರಚನೆಯಲ್ಲಿ ಪದಗಳು ವ್ಯತ್ಯಾಸ ಆಗಿದ್ದಾವೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲೂ ಕೂಡ ಗಮನಿಸಿ, ನಾಮಪದದ ಸ್ಥಾನದಲ್ಲಿ ಬಂದು, ಅಂದ್ರೆ ಒಂದು ಹೆಸರನ್ನ ಸೂಚಿಸುವ ಪದಕ್ಕೆ ನಾವು ನಾಮಪದ ಅಂತ ಹೇಳಿ ಕರಿತೀವಿ. ಆ ನಾಮಪದದ ಸ್ಥಾನದಲ್ಲಿ ಬಂದು, ಬಹಳ ಮುಖ್ಯವಾಗಿರೋ ಪಾಯಿಂಟ್ ಏನು, ಆ ನಾಮಪದಗಳ ಕಾರ್ಯವನ್ನು ನಿರ್ವಹಿಸುವ. ಒಂದು ನಾಮಪದ ಮಾಡಬೇಕಾಗಿರೋ ಕೆಲಸವನ್ನ ಯಾವ ಪದಗಳು ಮಾಡ್ತವೆ ಅಂತ ಹೇಳಿದ್ರೆ ಸರ್ವನಾಮದ ಪದಗಳು ಮಾಡ್ತವೆ. ನಾಮಪದಗಳ ಕಾರ್ಯವನ್ನ ನಿರ್ವಹಿಸುವ ಪದಗಳಿಗೆ ಅಥವಾ ನಾಮಪದಗಳಿಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಸರ್ವನಾಮಗಳು ಅಂತ ಹೇಳಿ ಕರೀತಾ ಹೋಗ್ತಾರೆ. ಈಗ ಅಂತಹ ಸರ್ವನಾಮದ ಪದಗಳು ಹೇಗಿರ್ತವೆ ಅನ್ನೋದನ್ನ ಉದಾಹರಣೆಯ ವಾಕ್ಯಗಳೊಂದಿಗೆ ನಾವು ಗಮನಿಸ್ತಾ ಬರೋಣ ಮಕ್ಕಳೇ. ಇಲ್ಲಿ ಅದಕ್ಕೆ ನಾನು ಉದಾಹರಣೆಗಳನ್ನ ತೆಗೆದುಕೊಳ್ತಾ ಹೋಗ್ತೀನಿ. ಸರಳವಾಗಿರುವಂತಹ ವಾಕ್ಯವನ್ನೇ ನಾನು ನಿಮಗೆ ಉದಾಹರಣೆಯನ್ನ ಕೊಡ್ತಾ ಹೋಗ್ತೀನಿ. ನೋಡಿ ಮಕ್ಕಳೇ, ಒಂದನೆಯ ಒಂದು ವಾಕ್ಯ ಬರಿತೀನಿ. ಏನು ಬರಿತೀನಿ ಅಂತ ಹೇಳಿದ್ರೆ ಸರಳವಾಗಿರೋದು, ಸುರೇಶನು ಶಾಲೆಗೆ ಹೋದನು. ಸುರೇಶನು ಶಾಲೆಗೆ ಹೋದನು, ಆದರೆ ಅವನು ಅಲ್ಲಿ ಓದಲಿಲ್ಲ. ನೋಡಿ, ಒಂದು ಸರಳವಾಗಿರೋ ವಾಕ್ಯವನ್ನು ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ. ಏನು? ಸುರೇಶನು ಶಾಲೆಗೆ ಹೋದನು, ಆದರೆ ಅವನು ಅಲ್ಲಿ ಓದಲಿಲ್ಲ. ಈಗ ಗಮನ ಕೊಡಿ ಮಕ್ಕಳೇ. ಇಲ್ಲಿ ನೋಡಿ, ಮೊದಲಿಗೆ ವಾಕ್ಯದ ಪ್ರಾರಂಭದಲ್ಲಿ ಈ ಸುರೇಶನು ಅನ್ನುವಂತಹ ಪದ ಏನಿದೆಯಲ್ಲ, ಅದು ಎಂತಹ ಪದವಾಗಿದೆ? ಅದು ಹೆಸರನ್ನ ಸೂಚಿಸುವಂತಹ ನಾಮಪದವಾಗಿದೆ ಅಲ್ವಾ? ಸುರೇಶನು ಅನ್ನೋದು ಎಂತಹ ಪದ? ನಾಮಪದ, ಹೆಸರನ್ನ ಸೂಚಿಸ್ತಕ್ಕಂತಹ ಪದ. ಆದ್ರೆ ಇದೇ ವಾಕ್ಯವನ್ನ ನಾವು ಮುಂದೆ ನೋಡ್ತಾ ಹೋದಾಗ ಸುರೇಶನು ಶಾಲೆಗೆ ಹೋದನು, ಆದರೆ ಇಲ್ಲಿ ಮುಂದಕ್ಕೆ ನೋಡಿ, ಅವನು ಅನ್ನೋದೊಂದು ಪದ ಬಳಸಿದೆ ನಾನು ವಾಕ್ಯದಲ್ಲಿ. ಏನ್ ಬಳಸಿದೆ? ಅವನು. ನಾನಿಲ್ಲಿ ಮತ್ತೊಂದ್ಸಲ ಸುರೇಶನು ಅನ್ನೋದನ್ನು ಬಳಸ್ಬೋದಾಗಿತ್ತು, ಆದರೆ ನಾನು ಮತ್ತೆ ಬಳಸಕ್ ಹೋಗಿಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸರ್ವನಾಮಗಳು ಅಂದ್ರೆ ಏನು? ನಾಮಪದದ ಬದಲಾಗಿ ಬಳಸುವಂತಹ ಪದಗಳು. ಈಗ ಉದಾಹರಣೆಗೆ ಒಂದು ವಾಕ್ಯದಲ್ಲಿ ನಾವು ನಾಮಪದವನ್ನ ಒಂದು ಬಾರಿ ಮಾತ್ರ ಬಳಸ್ತೀವಿ ಸಹಜವಾಗಿ. ಅರ್ಥ ಮಾಡ್ಕೊಳಕತ್ತೀರಿ? ಒಂದು ವಾಕ್ಯದಲ್ಲಿ ಒಂದು ನಾಮಪದವನ್ನ ಒಂದು ಬಾರಿ ಬಳಸಿದ ಮೇಲೆ ಅದೇ ವಾಕ್ಯದಲ್ಲಿ ಮತ್ತೆ ಅದೇ ನಾಮಪದವನ್ನ ಬಳಸೋದಿಲ್ಲ. ಬದಲಾಗಿ ಏನನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಸರ್ವನಾಮದ ಪದಗಳನ್ನ ಬಳಸ್ತಾ ಹೋಗ್ತೀವಿ. ನಾಮಪದದ ಬದಲಾಗಿ ಬಳಸುವ ಪದಗಳಿಗೆ ನಾವೇನಂತ ಕರೆದಿದ್ದೀವಿ? ಸರ್ವನಾಮಗಳು ಅಂತ ಹೇಳಿ ಕರೆದಿದ್ದೀವಿ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಈ ವಾಕ್ಯದಲ್ಲಿ ಸರ್ವನಾಮದ ಪದ ಯಾವುದಾಗಿದೆ ಅಂತ ಹೇಳಿದ್ರೆ ಅವನು. ಅರ್ಥ ಮಾಡ್ಕೋಬೇಕು ನೀವು. ಹೆಸರಿನ ಬದಲಾಗಿ, ನಾಮಪದದ ಬದಲಾಗಿ ಬಳಸುವಂತಹ ಪದ ಸರ್ವನಾಮ. ಇಲ್ಲಿ ಸುರೇಶ ಅನ್ನೋದು ನಾಮಪದ. ನಾಮಪದದ ಬದಲಿಗೆ ಬಳಸಿದ ಪದ ಯಾವುದಾಯಿತು? ಅವನು. ಅರ್ಥ ಮಾಡಿಕೊಂಡ್ರಿ? ಇನ್ನೊಂದು ಎರಡನೆಯ ಮತ್ತೊಂದು ಉದಾಹರಣೆಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನೋಡಿ ಏನು ಅಂತಂದು ಹೇಳಿ. ಹಕ್ಕಿಯು
ಹಕ್ಕಿಯು ಮರದ ಮೇಲೆ ಕುಳಿತಿತ್ತು. ಹಕ್ಕಿಯು ಮರದ ಮೇಲೆ ಕುಳಿತಿತ್ತು. ಸ್ವಲ್ಪ ಸಮಯದ ನಂತರ ಸ್ವಲ್ಪ ಸಮಯದ ನಂತರ ಅದು ಮರದಿಂದ ಹಾರಿತು. ಇನ್ನೊಂದು ಸರಳವಾಗಿರುವಂತಹ ವಾಕ್ಯ ಮಕ್ಕಳೇ, ಏನ್ ಬರ್ದೆ? ಹಕ್ಕಿಯು ಮರದ ಮೇಲೆ ಕುಳಿತಿತ್ತು, ಸ್ವಲ್ಪ ಸಮಯದ ನಂತರ ಅದು ಮರದಿಂದ ಹಾರಿತು. ಸರಳವಾಗಿರೋ ವಾಕ್ಯ. ಇಲ್ಲಿ ನೋಡಿ ಮಕ್ಕಳೇ, ನೀವು ಬರೇ ಹಕ್ಕಿ ಅಂತಕ್ಕಂತಹ ಪದ ತಗೊಂಡ್ರೆ ಇದು ಪಕ್ಷಿಯ ಹೆಸರನ್ನ ಸೂಚಿಸ್ತಕ್ಕಂತಹ ಪದ ಏನಾಗಿದೆ? ಅದು ನಾಮಪದವಾಗಿದೆ, ಹಕ್ಕಿ ಅನ್ನುವಂಥದ್ದು. ಆದರೆ ಈ ವಾಕ್ಯದಲ್ಲಿ ಮತ್ತೆ ನಾನು ಸ್ವಲ್ಪ ಸಮಯದ ನಂತರ ಅದು ಮರದಿಂದ ಹಾರಿತು ಅಂತ ಬರೆದಿರೋದ್ರಲ್ಲಿ ಇದರಾಗ ಸರ್ವನಾಮದ ಪದ ಯಾವುದಾಗಿದೆ ಅಂತ ಹೇಳಿದ್ರೆ ಅದು. ಅರ್ಥ ಮಾಡ್ಕೊಳ್ತೀರಿ? ನಾನು ಮತ್ತೆ ಅಲ್ಲಿ ಹಕ್ಕಿ ಅನ್ನೋದನ್ನ ಬಳಸಲಿಲ್ಲ. ಸ್ವಲ್ಪ ಸಮಯದ ನಂತರ ಹಕ್ಕಿ ಮರದಿಂದ ಹಾರಿತು ಅಂತ ಹೇಳಿ ಮತ್ತೊಂದ್ಸಲ ಹಕ್ಕಿ ಅನ್ನೋ ಪದವನ್ನ ಬಳಸಲಿಲ್ಲ ಮಕ್ಕಳೇ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಸರ್ವನಾಮಗಳು ಅಂದ್ರೆ ಏನು ಅಂತ ಹೇಳಿದ್ರೆ, ಇವುಗಳಿಂದ ನಮಗೆ ಏನು ಸಹಾಯ ಅಂತ ಹೇಳಿದ್ರೆ, ಒಂದು ವಾಕ್ಯದಲ್ಲಿ ನಾಮಪದವನ್ನ ಹೆಚ್ಚಾಗಿ ಪುನರಾವರ್ತನೆ ಮಾಡೋದನ್ನ ಕಡಿಮೆ ಮಾಡ್ತತಿ. ಪುನರಾವರ್ತನೆಯ ಕ್ರಮವನ್ನ ನಮಗೇನ್ ಮಾಡುತ್ತೆ? ಕಡಿಮೆ ಮಾಡ್ತತಿ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಆಗ್ಲೇ ಹೇಳ್ದಂಗೆನೆ ಒಂದು ವಾಕ್ಯದಲ್ಲಿ ಒಂದು ನಾಮಪದವನ್ನ ಒಂದು ಬಾರಿಗಿಂತ ಹೆಚ್ಚು ಬಳಸಿದಾಗ ಅದು ನಮಗೆ ವಾಕ್ಯ ಅಷ್ಟು ಏನು ಕೇಳೋದಕ್ಕೆ ಆಕರ್ಷಕವಾಗಿ ಕಾಣಿಸೋಲ್ಲ, ಸುಂದರವಾಗಿ ಕಾಣೋದಿಲ್ಲ. ಒಂದು ವಾಕ್ಯದ ಸೌಂದರ್ಯವನ್ನ ಹೆಚ್ಚು ಮಾಡೋದಿಕ್ಕೆ ನಮಗೆ ಯಾವುದರ ನೆರವಿದೆ ಅಂತ ಹೇಳಿದ್ರೆ ಸರ್ವನಾಮಗಳ ನೆರವು ಇದೆ, ಸಹಾಯ ಇದೆ. ಈ ಸರ್ವನಾಮಗಳನ್ನ ವಾಕ್ಯದಲ್ಲಿ ಬಳಸೋದ್ರಿಂದ ವಾಕ್ಯದ ಸೌಂದರ್ಯ ಇಮ್ಮಡಿಯಾಗುತ್ತೆ ಮಕ್ಕಳೇ. ಇಮ್ಮಡಿ ಅಂದ್ರೆ ಹೆಚ್ಚಾಗುತ್ತೆ, ಒಂದು ವಾಕ್ಯಕ್ಕೆ ಮೆರುಗು ಬರುತ್ತೆ. ನಾನು ಅನೇಕ ವಾಕ್ಯಗಳನ್ನ ನಿಮಗೆ ಉದಾಹರಣೆಗಳನ್ನ ಕೊಡಬಹುದು, ಹಾಗೆ ಬಾಯಿ ಮಾತಲ್ಲಿ ಹೇಳ್ತೀನಿ ನಿಮಗೆ ಗೊತ್ತಿರುವಂತಹ ವಿಷಯಗಳನ್ನೇ. ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿ ಗೊತ್ತೈತಿ. ಮಹಾತ್ಮ ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಆದರೆ ಅವರು ಸ್ವಾತಂತ್ರ್ಯಕ್ಕಾಗಿ ಹಲವಾರು ಬಾರಿ ಚಳುವಳಿಯಲ್ಲಿ ಧುಮುಕಿ ಸೆರೆಮನೆ ವಾಸವನ್ನ ಅನುಭವಿಸಿದರು. ವಾಕ್ಯಗಳನ್ನು ಬಹಳ ಹೇಳ್ತೀನಲ್ಲ ನೋಡಿ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅಂತ ಒಂದು ವಾಕ್ಯ ಮುಗಿದ್ಮೇಲೆ ನಾನೇನ್ ಬಳಸಿದೆ? ಆದರೆ ಅವರು ಅನ್ನೋ ಪದ ಇದೆಯಲ್ಲ, ಅದು ಏನಾಗಿದೆ? ಅದು ಸರ್ವನಾಮ ಆಗಿದೆ. ಅಂದ್ರೆ ಪದೇ ಪದೇ ಆ ವಾಕ್ಯದಲ್ಲಿ ಯಾವಾಗ್ಲೂ ಒಂದು ವಾಕ್ಯ ಮುಗಿದ್ಮೇಲೆ ಮತ್ತೆ ಮಹಾತ್ಮ ಗಾಂಧೀಜಿ ಅಂತ ಬಳಸಿದಾಗ ನಮಗೆ ವಾಕ್ಯ ಅಷ್ಟು ಆಕರ್ಷಕವಾಗಿ ಕೇಳೋದಕ್ಕೆ ಒಂದು ಸ್ವಲ್ಪ ಎಲ್ಲೋ ಕಡಿಮೆ ಅನಿಸುತ್ತೆ, ಅದರ ಒಂದು ಮೌಲ್ಯ. ಅದಕ್ಕೆ ನಾವು ಒಂದು ವಾಕ್ಯದಲ್ಲಿ ನಾಮಪದವನ್ನ ಒಂದು ಬಾರಿ ಮಾತ್ರ ಪ್ರಾರಂಭದಲ್ಲಿ ಬಳಸ್ತೀವಿ ಹೆಚ್ಚಾಗಿ ಅಂದ್ರೆ. ತದನಂತರದಲ್ಲಿ ನಾಮಪದದ ಬದಲಿಗೆ ಆ ನಾಮಪದದ ಸ್ಥಾನದಲ್ಲಿ ಬಂದು ಆ ನಾಮಪದದ ಕಾರ್ಯವನ್ನ ನಿರ್ವಹಿಸುವಂತಹ ಪದಗಳು ನಾವು ಹೆಚ್ಚಾಗಿ ಬಳಸ್ತೀವಿ. ಆ ರೀತಿಯ ಪದಗಳಿಗೆ ನಾವು ಏನಂತ ಕರೆದಿದ್ದೀವಿ? ಸರ್ವನಾಮಗಳು ಅಂತ ಹೇಳಿ ಕರೆದಿದ್ದೀವಿ. ಬಹಳ ಸುಲಭ ಮಕ್ಕಳೇ. ನಾಮಪದದ ಬದಲಾಗಿ ಬಳಸುವ ಪದಗಳನ್ನೇ ನಾವು ಏನಂತ ಕರಿತೀವಿ? ಸರ್ವನಾಮಗಳು ಅಂತ ಹೇಳಿ ಕರಿತೀವಿ. ಅಥವಾ ನಾಮಪದದ ಸ್ಥಾನದಲ್ಲಿ ಬಂದು, ನಾಮಪದ ಇರಬೇಕಾಗಿರೋ ಜಾಗದಲ್ಲಿ ಬಂದು ಅವುಗಳ ಕಾರ್ಯವನ್ನ ನಿರ್ವಹಿಸ್ತಕ್ಕಂತಹ ಪದಗಳಿಗೆ ಅಥವಾ ನಾಮಪದಗಳಿಗೆ ನಾವು ಏನಂತ ಕರೆದಿದ್ದೀವಿ ಅಂತ ಹೇಳಿದ್ರೆ
ಸರ್ವನಾಮಗಳು ಅಂತ ಹೇಳಿ ಕರೆದಿದ್ದೀವಿ. ಇದಕ್ಕಿನ್ನೂ ಹೆಚ್ಚಾಗಿ ನಾನು ವಾಕ್ಯಗಳನ್ನು ಹೊರತುಪಡಿಸಿ ಕೇವಲ ಬರೀ ಸರ್ವನಾಮದ ಪದಗಳನ್ನೇ ಉದಾಹರಣೆ ಕೊಡೋದಾದ್ರೆ ನಾವು ದಿನಂಪ್ರತಿ ಅನೇಕ ಸರ್ವನಾಮಗಳನ್ನು ನಮ್ಮ ಮಾತುಗಳಲ್ಲಿ ಬಳಸ್ತಾ ಹೋಗ್ತೀವಿ. ಅವು ಯಾವ್ಯಾವು ಇಲ್ಲಿ ಹೇಳ್ತೀನಿ ನೋಡಿ. ಅವನು, ಪದಗಳನ್ನು ಮಾತ್ರ ಉದಾಹರಣೆ ಕೊಡ್ತೀನಿ. ಹಾಗೇನೆ ಅವಳು, ಆಮೇಲೆ ಅವರು, ಗೊತ್ತೈತಲ್ಲ, ಆಮೇಲೆ ಅದು, ಆಮೇಲೆ ಅಲ್ಲಿ. ನೋಡಿ, ಇವೆಲ್ಲ ಎಂತಹ ಪದಗಳಾಗಿದ್ದಾವೆ ಅಂತ ಹೇಳಿದ್ರೆ ಸರ್ವನಾಮದ ಪದಗಳಾಗಿದ್ದಾವೆ. ಯಾವುದು? ಅವನು, ಅವಳು, ಅವರು, ಅದು, ಅಲ್ಲಿ. ಗಮನ ಇದೆ. ಅದೇ ರೀತಿಯಲ್ಲಿ ಯಾವ ಬರ್ತವೆ? ಇನ್ನೂ ಅದಾವೆ. ಇವನು, ಇವಳು, ಕೇಳಿರ್ತೀರಿ ನೀವೆಲ್ಲರೂ ಕೂಡ. ಇವನು ನಾವು ದಿನಂಪ್ರತಿ ಮಾತಿನಲ್ಲಿ ಬಳಸ್ತಾ ಹೋಗ್ತೀವಿ. ಇನ್ನು ಇವರು, ಆಮೇಲೆ ಇದು, ಇಲ್ಲಿ. ಈ ಥರದ ಪದಗಳೆಲ್ಲವೂ ಕೂಡ ಮಕ್ಕಳೇ ಎಂತಹ ಪದಗಳಿಗೆ ಉದಾಹರಣೆಗಳಾಗಿದ್ದಾವೆ ಅಂತ ಹೇಳಿದ್ರೆ ಸರ್ವನಾಮಗಳಿಗೆ ಉದಾಹರಣೆಗಳಾಗಿದ್ದಾವೆ. ಇವನ್ನು ನಾವು ನಾಮಪದದ ಬದಲಾಗಿ ಬಳಸ್ತಕ್ಕಂತಹ ಪದಗಳಂತ ಹೇಳಿ ಕರೀತಾ ಹೋಗ್ತೀವಿ. ಅದಕ್ಕೆ ಹೆಸರೇನು ಅಂತ ಹೇಳಿದ್ರೆ ಸರ್ವನಾಮಗಳು ಅಂತ ಹೇಳಿ. ಇಲ್ಲಿ ಬರೆದಿರೋದಷ್ಟೇ ಸರ್ವನಾಮಗಳಲ್ಲ ಮಕ್ಕಳೇ, ಏನು ಉದಾಹರಣೆಗಳು ಇನ್ನೂ ಬೇಕಾದಷ್ಟಿದಾವೆ. ಹೆಚ್ಚೆಚ್ಚು ಪದಗಳು ಇದರಲ್ಲಿ ನಾವು ಉದಾಹರಣೆಯನ್ನ ಕೊಡ್ತಾ ಹೋಗ್ಬೋದು. ಅದನ್ನು ನಾನು ಹೇಗೆ ಕೊಡ್ತೀನಿ ಅಂತ ಹೇಳಿದ್ರೆ ಗಮನ ಇರಲಿ. ಇಂತಹ ಸರ್ವನಾಮದಲ್ಲಿ ಮತ್ತೆ ಮುಖ್ಯವಾಗಿ 3 ವಿಧಗಳನ್ನು ನಾವು ಮಾಡಿದ್ದೀವಿ. ಅಂದ್ರೆ ಸರ್ವನಾಮದಲ್ಲಿ ಮತ್ತೆ ವಿಧಗಳು ಬರ್ತಾ ಹೋಗ್ತವೆ. ಎಷ್ಟು ರೀತಿಯ ವಿಧಗಳು ಬರ್ತವೆ ಅಂದ್ರೆ 3 ರೀತಿಯ ವಿಧಗಳು ಬರ್ತಾ ಹೋಗ್ತವೆ. ಅವು ಯಾವ್ಯಾವು ಅನ್ನೋದನ್ನ ನಾನು ಸದ್ಯಕ್ಕೆ ನಿಮಗಿಲ್ಲಿ ಅವುಗಳ ಹೆಸರುಗಳನ್ನ ತಿಳಿಸಿಕೊಡ್ತೀನಿ. ಗಮನ ಇರಲಿ. ಸರ್ವನಾಮದಲ್ಲಿ ಬರ್ತಕ್ಕಂತಹ ವಿಧಗಳು. ಸರ್ವನಾಮದಲ್ಲಿ ಮುಖ್ಯವಾಗಿ 3 ವಿಧಗಳು ಮಕ್ಕಳೇ. ಎಷ್ಟು ವಿಧಗಳು ಅಂತ ಹೇಳಿದ್ರೆ 3 ವಿಧಗಳು. 3 ರೀತಿಯ ಸರ್ವನಾಮಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಒಂದನೇದು ಬಹಳ ಚೆನ್ನಾಗಿ ನೆನಪಿಟ್ಕೋಬೇಕು ನೀವು, ಪುರುಷಾರ್ಥಕ ಸರ್ವನಾಮ. ಒಂದನೇ ವಿಧದ ಹೆಸರು ಏನಾಗಿದೆ ಅಂತ ಹೇಳಿದ್ರೆ ಪುರುಷಾರ್ಥಕ ಸರ್ವನಾಮ. ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ. 3 ವಿಧಗಳು ಮಕ್ಕಳೇ. ಪ್ರಶ್ನಾರ್ಥಕ ಸರ್ವನಾಮ. ಮೂರನೇದಾಗಿರ್ತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ ಅಂಥೇಳಿ 3 ವಿಧಗಳಿದ್ದಾವೆ. ಗಮನ ಕೊಡಬೇಕು. ಪ್ರಮುಖವಾಗಿ ಸರ್ವನಾಮಗಳಲ್ಲಿ 3 ವಿಧಗಳನ್ನ ಪಟ್ಟಿ ಮಾಡಿದ್ದಾರೆ, ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಪುರುಷಾರ್ಥಕ ಸರ್ವನಾಮ, ಎರಡನೇದು ಪ್ರಶ್ನಾರ್ಥಕ ಸರ್ವನಾಮ, ಮೂರನೇದಾಗಿರ್ತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ ಅಂಥೇಳಿ 3 ವಿಧಗಳನ್ನು ಮಾಡಿದ್ದಾರೆ. ಮುಂದಿನ ತರಗತಿಯಲ್ಲಿ ಮಕ್ಕಳೇ ಒಂದೊಂದು ವಿಧಕ್ಕೂ ನಾವು ತೆರಳೋದ್ರ ಮೂಲಕ ಈ ರೀತಿಯಲ್ಲಿ ನಾನೇನು ತೋರಿಸಿದ್ನಲ್ಲ, ಅವನು, ಅವಳು, ಅವರು, ಇವನು, ಇವಳು, ಇವರು, ಇವೆಲ್ಲ ಸರ್ವನಾಮದ ಪದಗಳು ಅಂತ ನಾನೇನು ಹೇಳಿದೆ. ಈ 3 ವಿಧಗಳಲ್ಲೂ ಕೂಡ ಆ ರೀತಿಯ ಸರ್ವನಾಮದ ಪದಗಳು ನಾವು ಕಾಣ್ತಾ ಹೋಗ್ತೀವಿ. ಯಾವ ಯಾವ ಪದಗಳು ಯಾವ ಯಾವ ಈ ವಿಧಗಳಲ್ಲಿ ಬರ್ತಾ ಹೋಗ್ತವೆ ಅನ್ನೋದನ್ನ ನಾವು ಈ ವಿಧಗಳಿಗೆ ಬಂದಾಗ ಪರಿಪೂರ್ಣವಾಗಿ ತಿಳಿತೀವಿ ಮಕ್ಕಳೇ. ಅಷ್ಟನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿಗೆ ಈ ತರಗತಿಯನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ತರಗತಿಯಲ್ಲಿ ನಾವು ಏನನ್ನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಸರ್ವನಾಮಗಳು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೇನೆ ಈ ಸರ್ವನಾಮದಲ್ಲಿ ಎಷ್ಟು ವಿಧಗಳು ಬರ್ತವೆ, 3 ವಿಧಗಳು ಬರ್ತವೆ. ಯಾವ್ಯಾವು ಅನ್ನೋದು ಗೊತ್ತಾಗಿದೆ. ಮುಂದಿನ ತರಗತಿಯಲ್ಲಿ ಅದನ್ನ ಒಂದೊಂದಾಗಿ ನಾವು ತಿಳಿತಾ ಹೋಗೋಣ ಅನ್ನೋ ಮಾತನ್ನ ಹೇಳ್ತಾ ಇಂದಿನ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲ್ ಅನ್ನು ನೋಡ್ತಾ ಇದ್ದೀರಿ,
ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅನ್ನೋದು ನಾನು ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಮುಖ್ಯವಾಗಿರುವಂತಹ ಓದುವ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಅವರಿಗೆ ಇದು ಎಲ್ಲೋ ಒಂದು ಕಡೆಗೆ ಅನುಕೂಲವಾಗಲಿ ಅನ್ನೋದು ನನ್ನ ಒಂದು ಮನದ ಇಂಗಿತ. ಇಷ್ಟನ್ನು ಹೇಳ್ತಾ ಮುಂದಿನ ಸರ್ವನಾಮದ ವಿಧಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.